Hi children, welcome back to part 2 of body fluids and circulation. In the last class we stopped our topic at WBC. Leukocytes ಗೆ ನಮ್ಮ ಕಾನ್ಸೆಪ್ಟ್ ಅನ್ನು ಸ್ಟಾಪ್ ಮಾಡಿದ್ದು. ಇವತ್ತು ನಾವು ಲ್ಯೂಕೋಸೈಟ್ಸ್ ಇಂದನೇ ನಮ್ಮ ಕಾನ್ಸೆಪ್ಟ್ ಅನ್ನು ತಿರ್ಗಾ ಸ್ಟಾರ್ಟ್ ಮಾಡೋಣ. We will move and revise the leukocytes once again, okay? First of all, leukocytes. Coming to the leukocytes, leukocytes are large and nucleated blood corpuscles ಅಂತಂದರೆ ಇದು ತುಂಬ ಲಾರ್ಜ್ ಇರುತ್ತೆ ಆ್ಯಂಡ್ ದೀಸ್ ಆರ್ ದ ನ್ಯೂಕ್ಲಿಯೇಟೆಡ್ ಸೆಲ್ಸ್. ಕಾರ್ಪಸಲ್ಸ್ ಅಂತ ಅಂದರೆ ಏನು ಅಂತ ಹೇಳಿದೆ, ಕಾರ್ಪಸಲ್ಸ್ ಆರ್ ನಥಿಂಗ್ ಬಟ್ ಸೆಲ್ಸ್ ಅಂತ ಹೇಳಿದೆ. ಓಕೆನಾ? they have nucleus may be spherical in shape ಅಂತಂದರೆ ನ್ಯೂಕ್ಲಿಯಸ್ ಸ್ಪೆರಿಕಲ್ ಶೇಪ್ ಇರಬಹುದು ಆರ್ 2 to many lobes ಅಂತ ಅಂದರೆ ಇನ್ ದ ನ್ಯೂಕ್ಲಿಯಸ್ ವಿ ಕ್ಯಾನ್ ಟೆಲ್ ದ ನ್ಯೂಕ್ಲಿಯಸ್ ಹ್ಯಾಸ್ ಅ 2 or 3 lobes ಅಂತ ಹೇಳಿ ನಾವು ಹೇಳ್ಬೋದು. ಓಕೆನಾ? ಆಫ್ಟರ್ ದಟ್ ದೇ ಆರ್ ರಿಲೇಟಿವ್ಲಿ ಲೆಸ್ಸರ್ ಇನ್ ನಂಬರ್ ಅಂತ ಅಂದರೆ RBC ಕೌಂಟ್ಗಿಂತ WBC ಏನಾಗಿರುತ್ತೆ, RBC ಈಸ್ ಲೆಸ್ಸರ್ ದೆನ್ ಅಲ್ಲ, RBC ಈಸ್ ಗ್ರೇಟರ್ ದ್ಯಾನ್ WBC ಅಂತ ಹೇಳ್ಬೋದು. RBC ಈಸ್ ಗ್ರೇಟರ್ ದ್ಯಾನ್ WBCಗಿಂತ RBC ತುಂಬ ದೊಡ್ಡದು, ಜಾಸ್ತಿ ಇರುತ್ತೆ ಅಂತ ಹೇಳ್ಬೋದು. RBCಯಲ್ಲಿ ನಾವು ಕಲರನ್ನು ಅಬ್ಸರ್ವ್ ಮಾಡ್ತೀವಿ. ಇನ್ RBC ವಿ ಅಬ್ಸರ್ವ್ color, but in the white blood cell, in the WBC or in the leukocytes, there is absence of pigment. ಓಕೆ, RBCಯಲ್ಲಿ ಯಾವ ಪಿಗ್ಮೆಂಟನ್ನು ನೋಡ್ತೀವಿ ನಾವು, ಹಿಮೋಗ್ಲೋಬಿನ್ ಪಿಗ್ಮೆಂಟನ್ನು ನೋಡ್ತೀವಿ. ಆ್ಯಂಡ್ ಕಮಿಂಗ್ ಟು ದ WBC, ನಾವು RBC 4.5 ಓಕೆ 4.5 ಇಂದ 5.5 ಮಿಲಿಮೀಟರ್ ಅಷ್ಟು ಅಂತಂದರೆ ಮಿಲಿಯನ್ ಮೀಟರ್ ಕ್ಯೂಬ್ ಅಷ್ಟು RBCಯನ್ನು ನೋಡ್ತೀವಿ. ಆದರೆ WBC 6000 to 8000 ಮಿಲಿಮೀಟರ್ ಪರ್ ಕ್ಯೂಬ್ ಮಾತ್ರ ನೋಡ್ತೀವಿ. ಇವನ್ನು ನಾವು 2 ಟೈಪ್ಸ್ ಆಗಿ ಬ್ರಾಡ್ ಆಗಿ ಕ್ಲಾಸಿಫೈ ಮಾಡಿದ್ದೀವಿ. ಒಂದು ಗ್ರ್ಯಾನ್ಯುಲೋಸೈಟ್ಸ್, ಇನ್ನೊಂದು ಎಗ್ರಾನ್ಯುಲೋಸೈಟ್ಸ್ ಅಂತ ಹೇಳಿ ಎರಡು ಮಾಡಿದ್ದೀವಿ. ಬಿಕಾಸ್ ಆಫ್ ಪ್ರೆಸೆನ್ಸ್ ಆಫ್ ಗ್ರ್ಯಾನ್ಯೂಲ್ಸ್ ಇನ್ ದೇರ್ ಸೈಟೋಪ್ಲಾಸಮ್. ಅದರ WBCನ ಸೈಟೋಪ್ಲಾಸಮಲ್ಲಿ ಗ್ರ್ಯಾನ್ಯೂಲ್ಸ್ ಆಬ್ಸೆಂಟ್ ಇರೋದ್ರಿಂದ ನಾವು ಬ್ರಾಡ್ಲಿ ಆಗಿ ಎರಡು ಕ್ಲಾಸಿಫೈ ಮಾಡಿದ್ದೀವಿ. ಎರಡು RBC, ಒಂದು WBCನ, ಒಂದು ಗ್ರ್ಯಾನ್ಯುಲೋಸೈಟ್ಸ್, ಇನ್ನೊಂದು ಎಗ್ರಾನ್ಯುಲೋಸೈಟ್ಸ್ ಅಂತ ಹೇಳಿ. ಕಮಿಂಗ್ ಟು ದ ಗ್ರ್ಯಾನ್ಯುಲೋಸೈಟ್ಸ್ ಅಂತ ಬಂದಾಗ, ಗ್ರ್ಯಾನ್ಯುಲೋಸೈಟ್ಸ್ ದೀಸ್ ಆರ್ ದ ಸೆಲ್ಸ್. ಇವೆಲ್ಲ ಸೆಲ್ಸ್ ಯಾವುದ್ರ ಜೊತೆ ಇರುತ್ತೆ, ಗ್ರ್ಯಾನ್ಯುಲಾರ್ ಸೈಟೋಪ್ಲಾಸಮ್ ಇರುತ್ತೆ ಮತ್ತು ಪಾಲಿಮಾರ್ಫಿಕ್ ನ್ಯೂಕ್ಲಿಯಸ್ ಪ್ರೆಸೆಂಟ್ ಇರುತ್ತೆ. ಈ ಗ್ರ್ಯಾನ್ಯುಲೋಸೈಟ್ಸಲ್ಲಿ ನಾವು ಫರ್ದರ್ ಆಗಿ 3 ಟೈಪ್ಸ್ ಆಗಿ ಡಿವೈಡ್ ಮಾಡ್ತೀವಿ. ಒಂದು ನ್ಯೂಟ್ರೋಫಿಲ್, ಇಯೋಸಿನೋಫಿಲ್ ಆ್ಯಂಡ್ ಬೇಸೋಫಿಲ್ಸ್ ಅಂತ ಹೇಳಿ 3 ಟೈಪ್ಸ್ ಆಗಿ ನಾವು ಫರ್ದರ್ ಕ್ಲಾಸಿಫೈ ಮಾಡ್ತೀವಿ. ಅರ್ಥ ಆಯ್ತಾ? ಆ್ಯಂಡ್ ವಾಟ್ ಹ್ಯಾಪನ್ಸ್ ಟೇಕ್ ಲೈಟರ್ ಸ್ಟ್ರೈನ್ ವಿತ್ ಅಸಿಡಿಕ್ ಆ್ಯಂಡ್ ಬೇಸಿಕ್ ಡೈನ್ಸ್ ಅಂತ ಅಂದರೆ ಇಲ್ಲಿ ಏನಾಗುತ್ತೆ, ಇದು ತುಂಬ ಲೈಟರ್ ಸ್ಟ್ರೈನನ್ನು ತಗೊಳ್ಳುತ್ತೆ. ಯಾವುದ್ರ ಜೊತೆ? ವಿತ್ ಆಸಿಡ್ ಆ್ಯಂಡ್ ಬೇಸಿಕ್ ಡೈಸ್ ಜೊತೆ. ದೀಸ್ ಆರ್ ದ ಮೋಸ್ಟ್ ಅಬಾಂಡೆಂಟ್ ಸೆಲ್ ಆಫ್ ಟೋಟಲ್ WBC ಅಂತ ಅಂದರೆ ಇನ್ ದ WBC 60 to 65% ಇದು ನ್ಯೂಟ್ರೋಫಿಲ್ ಪ್ರೆಸೆಂಟ್ ಇರುತ್ತೆ. 60 to 65% ನ್ಯೂಟ್ರೋಫಿಲ್ ಪ್ರೆಸೆಂಟ್ ಇರುತ್ತೆ. ದ ನ್ಯೂಕ್ಲಿಯಸ್ ಹ್ಯಾಸ್ ಮಲ್ಟಿಲೋಬ್ಡ್ ಅಂತಂದರೆ 2 ಲೋಬ್ಡ್ ನ್ಯೂಕ್ಲಿಯಸ್ ಇರುತ್ತೆ, 2 ಲೋಬ್ಡ್ ನ್ಯೂಕ್ಲಿಯಸ್ ಇರುತ್ತೆ. ಇದು ಲೈಸೋಸೋಮ್ಸ್ ಇರೋದಿಲ್ಲ. ಇನ್ ದ ನ್ಯೂಟ್ರೋಫಿಲ್ ಆಬ್ಸೆನ್ಸ್ ಆಫ್ ಲೈಸೋಸೋಮ್ಸ್. ಲ್ಯಾಕ್ ಅಂತಂದರೆ ಆಬ್ಸೆನ್ಸ್ ಅಂತಂದರೆ ಅದು ಕಳ್ಕೊಂಡಿರುತ್ತೆ ಅಂತ ಅರ್ಥ ಆಗುತ್ತೆ. ದೆನ್ ಇಯೋಸಿನೋಫಿಲ್. ಕಮಿಂಗ್ ಟು ದ ಇಯೋಸಿನೋಫಿಲ್ ಟೇಕ್ ಡಾರ್ಕ್ ಸ್ಟೈನ್ ವಿತ್ ಆಸಿಡ್ ಡೈಸ್ ಅಂತಂದರೆ ನ್ಯೂಟ್ರೋಫಿಲ್ಲು ಹೈಯರ್ ಅಂತಂದರೆ ಲೈಟರ್ ಸ್ಟೈನ್ ಕೊಡುತ್ತೆ ವಿತ್ ಬೋತ್ ಆಸಿಡ್ ಆ್ಯಂಡ್ ಬೇಸ್. ಬಟ್ ಕಮಿಂಗ್ ಟು ದ ಇಯೋಸಿನೋಫಿಲ್ ಇಟ್ ಟೇಕ್ ಡಾರ್ಕ್ ಸ್ಟೈನ್ ವಿತ್ ಓನ್ಲಿ ಆಸಿಡ್ ಆ್ಯಂಡ್ ಹಿಯರ್ ಇಟ್ ಈಸ್ ಅ ರೇರ್ ಬ್ಲಡ್ ಅಂತಂದರೆ ನಮ್ಮ ಬಾಡಿಯಲ್ಲಿ ಇನ್ ದ WBC ಇದು ಇದ್ರೂ ಇರಬಹುದು, ಇಲ್ಲ ಅಂದರೂ ಇರಬಹುದು. ಅರ್ಥ ಆಯ್ತಾ? ಕಮಿಂಗ್ ಟು ದ ಗ್ರ್ಯಾನ್ಯುಲೋಸೈಟ್ಸ್ ಅಂತ ಬಂದರೆ, ಗ್ರ್ಯಾನ್ಯುಲೋಸೈಟ್ಸಲ್ಲಿ ನಾವು 3 ಟೈಪ್ಸ್ ಅಂತ ನೋಡ್ದು. ಓಕೆನಾ? ಇದು ಗ್ರ್ಯಾನ್ಯುಲೋಸೈಟ್ಸ್ ಎಲ್ಲ ಆಗುತ್ತೆ ಅಂತಂದರೆ ಇನ್ ದ ಪ್ಲೇಸ್ ಆಫ್ ರೆಡ್ ಬೋನ್ ಮ್ಯಾರೋ ಏನಿರುತ್ತೆ ಅಲ್ಲಿ ಗ್ರ್ಯಾನ್ಯುಲೋಸೈಟ್ಸ್ ಏನಾಗುತ್ತೆ, ಫಾರ್ಮ್ಡ್ ಆಗುತ್ತೆ. ಅರ್ಥ ಆಯ್ತಾ?
ಕಮಿಂಗ್ ಟು ದ ನ್ಯೂಟ್ರೋಫಿಲ್ ಅಂತಂದರೆ ಡು ನಾಟ್ ಸ್ಟ್ರೈನ್ ವಿತ್ ಆ್ಯಸಿಡ್ ಆರ್ ಬೇಸ್. ಈ ಆ್ಯಸಿಡ್ ಅಥವಾ ಬೇಸ್ ಜೊತೆ ಇದು ಸ್ಟ್ರೈನ್ ಆಗೋದಿಲ್ಲ. ದ ನ್ಯೂಕ್ಲಿಯಸ್ ಆಸ್ 5 to 7 ಲೋಬ್ಡ್ ಅಂತ ಅಂದರೆ 5 to 7 ಲೋಬ್ಡ್ ನ್ಯೂಕ್ಲಿಯಸ್ ಇದರಲ್ಲಿ ಇರುತ್ತೆ. ದೇ ಆರ್ ಫ್ಯಾಗೋಸಿಟಿಕ್ ಇನ್ ನೇಚರ್ ಅಂತಂದರೆ ಫ್ಯಾಗೋಸಿಟಿಕ್ ಆಗಿರುತ್ತೆ. ಮತ್ತು ಇದು ಗಿವ್ ಪ್ರೊಟೆಕ್ಷನ್ ಅಂತಂದರೆ ಏನಾದರೂ ಇನ್ಫೆಕ್ಷನ್ ಆದರೆ ನಮ್ಮ ಬಾಡಿಯಲ್ಲಿ ಇದು ಪ್ರೊಟೆಕ್ಟನ್ನು ಮಾಡುತ್ತೆ. ಅಬೌಟ್ 60 to 65% ಅಂತಂದರೆ 60-65% ಅಷ್ಟು ನಮ್ಮ WBCಲಿ ಲ್ಯೂಕೋಸೈಡ್ಸ್ ಪ್ರೆಸೆಂಟ್ ಇರುತ್ತೆ. ಈ ಲ್ಯೂಕೋಸೈಡ್ ಕಮಿಂಗ್ ಟು ದ ಅಬೌಟ್ ಆಫ್ ಲ್ಯೂಕೋಸೈಡ್ ದೆನ್ ನ್ಯೂಟ್ರೋಫಿಲು 4 to 8 hours ಅಂತ ಅಂದರೆ ನಮ್ಮ ಬಾಡಿಯಲ್ಲಿ ಅದರ ಲ್ಯೂಕೋಸೈಟ್ನ ಲೈಫ್ ಸ್ಪ್ಯಾನ್ ಕೇಳ್ಬೋದು. ಅದು 4 to 8 hours ಮಾತ್ರ ನಮ್ಮ ಬ್ಲಡ್ಡಲ್ಲಿ ಇರುತ್ತೆ. ಕಮಿಂಗ್ ಟು ದ ಯೋಸಿನೋಫಿಲ್ ಸ್ಟೇನ್ಡ್ ಬೈ ಆ್ಯಸಿಡ್ ಡೈಸ್ ಅಂತಲೇ ಆ್ಯಸಿಡ್ ಡೈಸ್ ಜೊತೆ ಇರುತ್ತೆ. ದಿಸ್ ಇಸ್ ಯೋಸಿನ್. ದ ನ್ಯೂಕ್ಲಿಯಸ್ ಇಸ್ ಬೈಲೋಬ್ಡ್ ಅಂತಲೇ 2 ಲೋಬ್ಡ್ ನ್ಯೂಕ್ಲಿಯಸ್ ಇರುತ್ತೆ. ಇದರಲ್ಲಿ ಗ್ರ್ಯಾನ್ಯುಲ್ಸ್ ಇರುತ್ತೆ. Then after that the nucleus is bilobed over, then they are phagocytic and have a role detoxification immunity ಅಂತಂದರೆ ಇದು ನಾನ್ ಫ್ಯಾಗೋಸಿಟಿಕ್ ಇನ್ ನೇಚರ್ ಅಂತಂದರೆ ಇದು ಡೆಟಾಕ್ಸಿಫಿಕೇಷನನ್ನು ಇದು ಏನು ಮಾಡುತ್ತೆ ರೋಲ್ ಆಗಿ ತಗೊಳ್ಳುತ್ತೆ. ಆ್ಯಂಡ್ ಇಮ್ಯುನಿಟಿ ಪವರ್ ಇದು 2 to 3% ಅಷ್ಟು ಲ್ಯೂಕೋಸೈಡ್ಸಲ್ಲಿ ಇರುತ್ತೆ. ಇದರ ಲೈಫ್ ಸ್ಪ್ಯಾನ್ ಕೂಡ 4 to 8 hours ಆಗಿರುತ್ತೆ. ಎಲ್ಲ ಪಾರ್ಟ್ಸ್ ಕ್ಲಾಸಿಫೈ ಮಾಡಿರೋಂತಹ ಒಂದು ಗ್ರ್ಯಾನ್ಯುಲೋಸೈಟ್ಸಲ್ಲಿ 4 to 8 hours ಮಾತ್ರ ಲೈಫ್ ಸ್ಪ್ಯಾನ್ ಅದು ಇರುತ್ತೆ. ಕಮಿಂಗ್ ಟು ದ ಬೇಸೋಫಿಲ್, ದಿಸ್ ಈಸ್ ಸ್ಟ್ರೈನ್ಡ್ ವಿತ್ ಬೇಸಿಕ್ ಡೈಸ್ ಅಂತಲೇ ಬೇಸಿಕ್ ಡೈಸನ್ನು ಇದು ಏನು ಮಾಡುತ್ತೆ ಕಡಿಮೆ ಮಾಡುತ್ತೆ ಸ್ಟ್ರೈನ್ ಆಗುತ್ತೆ. ಲೈಕ್ ಮೆಥೈಲಿನ್ ಬ್ಲೂ ಆಗಿ ಕನ್ವರ್ಟ್ ಆಗುತ್ತೆ. ಇದರಲ್ಲಿ 2ಕ್ಕಿಂತ ಜಾಸ್ತಿ ಲೋಬ್ಡ್ ಇರುತ್ತೆ. ದಟ್ ಈಸ್ ಆಫ್ ಎಸ್ ಶೇಪ್ಡ್ ನ್ಯೂಕ್ಲಿಯಸ್ ಇದು ಪ್ರೆಸೆಂಟ್ ಮಾಡುತ್ತೆ. ಓಕೆನಾ, ಇಟ್ ಪ್ರೆಸೆಂಟ್ ದ ಎಸ್ ಶೇಪ್ಡ್ ನ್ಯೂಕ್ಲಿಯಸ್. ದೆನ್ ಇಟ್ ರೋಲ್ ಇನ್ ಇನ್ಫ್ಲಾಮೆಂಟರಿ ರಿಯಾಕ್ಷನ್. ನಮ್ಮ ಬಾಡಿಯಲ್ಲಿ ಏನಾದರೂ ಇನ್ಫ್ಲಾಮೆಂಟರಿ ರಿಯಾಕ್ಷನ್ ಆದರೆ ಅಥವಾ ಹೆಪಾರಿನ್ ಅಥವಾ ಹಿಸ್ಟಾಮೈನ್ ರಿಲೀಸ್ ಆಗಿದ್ರೆ ಇದು ರೋಲ್ ಏನು ಮಾಡುತ್ತೆ ಸ್ಟಾಪ್ ಮಾಡುತ್ತೆ. ದೆನ್ 0 to 5% ಆಫ್ ಲ್ಯೂಕೋಸೈಟ್ ನಮ್ಮ ಬಾಡಿಯಲ್ಲಿರುತ್ತೆ. ದೆನ್ ಲೈಫ್ ಸ್ಪ್ಯಾನ್ 4 to 8 hours ಮಾತ್ರ ನಮ್ಮ ಬ್ಲಡ್ಡಲ್ಲಿ ಇರುತ್ತೆ. ಅರ್ಥ ಆಯಿತಾ? ಯು ಕ್ಯಾನ್ ರೀಡ್ ಒನ್ಸ್ ಅಗೇನ್ ಆಫ್ ಯೋಸಿನೋಫಿಲ್ ಬೈಲೋಬ್ಡ್ ಆಗಿರುತ್ತೆ ಅಂತ ಹೇಳಿದೆ. ಕಾಮನ್ ಇನ್ ಮ್ಯೂಕಸ್ ಮೆಮ್ಬ್ರೇನ್ ಅಂತ ಅಂದರೆ ಮ್ಯೂಕಸ್ ನಮ್ಮ ಮೂಗಿನಲ್ಲಿ ಮ್ಯೂಕಸ್ ಏನಿರುತ್ತೆ ಅದರಲ್ಲಿ ಇದು ಇರುತ್ತೆ. ದೆನ್ ಮೆಮ್ಬ್ರೇನ್ ಆಫ್ ರೆಸ್ಪಿರೇಟರಿ ಮೀನ್ಸ್ ದಟ್ ಈಸ್ ಆಫ್ ಆಲ್ವಿಯೋಲರ್ ಟಿಶ್ಯೂಲಿರುತ್ತೆ. ದೆನ್ ಡೈಜೆಸ್ಟಿವ್ ಲೋಯರ್ ಯೂರಿನರಿ ಟ್ರ್ಯಾಕ್ಟ್ ಅಂತ ಅಂದರೆ ಇದೇನಾಗಿರುತ್ತೆ ಲೋಯರ್ ಯೂರಿನರಿ ಟ್ರ್ಯಾಕ್ಟ್ ಅಂತಂದರೆ ನಮ್ಮ ಕೆಳಗಡೆ ಇರುವಂಥ ಯೂರಿನರಿ ಟ್ರ್ಯಾಕ್ಟಲ್ಲಿ ಇದು ಪ್ರೆಸೆಂಟ್ ಇರುತ್ತೆ. ದೀಸ್ ಆರ್ ಸೆಕ್ರೆಟ್ ಕೆಮಿಕಲ್ ಟು ಡೈಜೆಸ್ಟ್ ಆಫ್ ಡೆಸ್ಟ್ರಾಯ್ ಲಾರ್ಜ್ ವಾರ್ಮ್ಸ್ ಲೈಕ್ ಹುಕ್ವಾಮ್ ಟೇಪ್ವಾಮ್ ಅಂತಂದರೆ ಒಂದು ಇದು ಕೆಮಿಕಲನ್ನು ಇಟ್ಕೊಳ್ಳುತ್ತೆ. ಯಾಕಪ್ಪ ಅಂತಂದರೆ ನಮ್ಮ ಒಂದು ತಿಂದಿರುವಂಥ ಆಹಾರ ಜೀರ್ಣ ಆಗಬೇಕು ಅಂತ ಅಂದರೆ ಇದು ಇರುತ್ತೆ. ಆ್ಯಂಡ್ ದೀಸ್ ಕೆನಾಟ್ ಬಿ ಕಿಲ್ಡ್ ಬೈ ಫ್ಯಾಗೋಸೈಟೋಸಿಸ್. ಇದು ಫ್ಯಾಗೋಸೈಟೋಸಿಸಲ್ಲಿ ಕಿಲ್ ಆಗೋದಿಲ್ಲ. ಇದು ಇನ್ಫೆಕ್ಷನನ್ನು ರೆಸಿಸ್ಟ್ ಮಾಡುತ್ತೆ. ದೀಸ್ ಆರ್ ಅಸೋಸಿಯೇಟೆಡ್ ವಿತ್ ಇದೆಲ್ಲ ಯಾವುದ್ರಲ್ಲಿ ಅಸೋಸಿಯೇಟೆಡ್ ಆಗಿರುತ್ತೆ ಅಲರ್ಜಿಕ್ ರಿಯಾಕ್ಷನ್ಸ್ ಆಗಿರಬಹುದು. ಸೊ ಆದ್ದರಿಂದ ಆಸ್ತಮ ಇರುತ್ತೆ ಅದು ರಿಲೀಸ್ ಆಗುತ್ತೆ. ಫೀವರ್ ಕೂಡ ಬರುತ್ತೆ. ಕಮಿಂಗ್ ಟು ದ ಬೇಸೋಫಿಲಲ್ಲಿ ಏನಾಗುತ್ತೆ ಟೇಕ್ ಡಾರ್ಕ್ ಸ್ಟೈನ್ ವಿತ್ ಬೇಸಿಕ್ ಡೈಸ್ ಅಂತ ನೋಡೋದು. 2ಕ್ಕಿಂತ ಜಾಸ್ತಿ ಲೋಪ್ ಇರುತ್ತೆ ಅಂತ ನೋಡೋದು. ದೀಸ್ ಆರ್ ಸೆಕ್ರೆಟ್ ಹೆಪಾರಿನ್ ಅಂತ ಅಂದರೆ ಆ್ಯಂಟಿ ಕಾಗ್ಯುಲೆಂಟನ್ನು ಇದು ಸೆಕ್ರೇಟ್ ಮಾಡುತ್ತೆ ಅಂತ ಅಂದರೆ ಇದು ಫ್ಲೂಯಿಡ್ ಸ್ಟೇಟಲ್ಲಿ ಬ್ಲಡ್ಡನ್ನು ಹಿಡ್ಕೊಳ್ಳುತ್ತೆ. ದೆನ್ ದೀಸ್ ಆರ್ ಸೆಕ್ರೆಟ್ ಹಿಸ್ಟಮೈನನ್ನು ಸೆಕ್ರೇಟ್ ಮಾಡುತ್ತೆ ವಿಚ್ ವೈಡೆನ್ಸ್ ಬ್ಲಡ್ ವೆಸಲ್ ಆ್ಯಂಡ್ ಇನ್ಕ್ರೀಸ್ ಫ್ಲೋ ಆಫ್ ಬ್ಲಡ್ ಅಂತಂದರೆ ಫ್ಲೋ ಆಫ್ ಬ್ಲಡ್ಡನ್ನು ಇನ್ಕ್ರೀಸ್ ಮಾಡುತ್ತೆ ಬಿಕಾಸ್ ಆಫ್ ಇಂಜ್ಯೂರ್ಡ್ ಟಿಶ್ಯೂ. ಹಿಸ್ಟಮಿನ್ ಏನು ಮಾಡುತ್ತೆ ಬ್ಲಡ್ ಕ್ಯಾಪಿಲರೀಸನ್ನು ಜಾಸ್ತಿ ಪರ್ಮಿಯಬಲ್ ಮಾಡ್ಕೊಂಡು ಫಾರ್ ನ್ಯೂಟ್ರಿಯೋಫಿಲ್ಸ್ಗೆ ಮತ್ತು ಕ್ಲಾಟಿಂಗ್ ಪ್ರೋಟೀನ್ಸ್ಗೆ ಇದು ಒಂದು ಸೈಟ್ ಆಗಿರುತ್ತೆ. ದೀಸ್ ಆಲ್ಸೋ ಸೆಕ್ರೆಟ್ ಸೆರಾಟೋನಿನ್. ಇದು ಸೆರಾಟೋನಿನ್ ಕೂಡ ಸೆಕ್ರೆಟ್ ಮಾಡುತ್ತೆ. ಅದು ವ್ಯಾಸೋ ಕಾನ್ಸ್ಟ್ರಿಕ್ಟರ್ ಆಫ್ಟರ್ ಬ್ಲಡ್ ಕ್ಲಾಟ್ ಫಾರ್ಮೇಷನ್ ಅಟ್ ದ ಇಂಜ್ಯೂರ್ಡ್ ಟಿಶ್ಯೂ ಅಂತಲೇ ಇಂಜ್ಯೂರ್ಡ್ ಟಿಶ್ಯೂ ಅಥವಾ ಏನಾಗಿದೆ ಅದರಲ್ಲಿ ಆಫ್ಟರ್ ವಾಸೋಕಾನ್ಸ್ಟ್ರಿಕ್ಟರ್ ಇದು ಬ್ಲಡ್ ಕ್ಲಾಟ್ ಫಾರ್ಮೇಷನ್ ಮಾಡುತ್ತೆ. ಹಿಸ್ಟಮೈನ್ ಸೆರೋಟೋನಿನ್ ಹೆಪಾರಿನ್ ಏನು ಆಗುತ್ತೆ ಇದು ಇನ್ಫ್ಲಾಮೆಂಟರಿ ರಿಯಾಕ್ಷನಲ್ಲಿ ಏನಾಗಿರುತ್ತೆ ಇನ್ವಾಲ್ವ್ಡ್ ಆಗಿರುತ್ತೆ. ಅರ್ಥ ಆಯಿತು? ದೇ ಇನ್ವಾಲ್ವ್ಡ್ ಇನ್ ದಟ್ ಆಲ್ಸೋ. ಕಮಿಂಗ್ ಟು ದ ಗ್ರ್ಯಾನ್ಯುಲೋಸೈಡ್ಸ್.
ಎಗ್ರಾನ್ಯುಲೋಸೈಟ್ಸ್ ಅಂತಂದರೆ ದೀಸ್ ಆರ್ ದ ಸೆಲ್ಸ್ ವಿತ್ ನೋ ಗ್ರ್ಯಾನ್ಯೂಲ್ಸ್ ಅಂತಂದರೆ ಎಗ್ರಾನ್ಯೂಲ್ ಅಂತಂದರೆ ಎಗ್ರಾನ್ ಅಂತಂದರೆ ಆಬ್ಸೆನ್ಸ್ ಆಫ್ ಗ್ರ್ಯಾನ್ಯೂಲ್ಸ್ ಅಂತ ಅರ್ಥ. ಸೈಟೋಪ್ಲಾಸಮಲ್ಲಿ ಗ್ರ್ಯಾನ್ಯೂಲ್ಸ್ ಇರೋದಿಲ್ಲ. ಲಾರ್ಜ್ ಸರ್ಕ್ಯುಲರ್ ಅಂತಂದರೆ ಕಿಡ್ನಿ ಶೇಪ್ಡ್ ನ್ಯೂಕ್ಲಿಯಸ್ ಇರುತ್ತೆ ಅಂತ ಅಂದರೆ ಈ ಒಂದು ಶೇಪ್ಡಲ್ಲಿ ನ್ಯೂಕ್ಲಿಯಸ್ ಪ್ರೆಸೆಂಟ್ ಇರುತ್ತೆ. ಎಗ್ರಾನ್ಯುಲೋಸೈಟ್ಸ್ ಆರ್ ಫರ್ದರ್ ಆಗಿ 2 ಟೈಪ್ಸ್. ಒಂದು ಮೋನೋಸೈಟ್ಸ್ ಅಂತ ಹೇಳ್ತೀವಿ, ಇನ್ನೊಂದು ನಾವು ಲಿಂಫೋಸೈಟ್ಸ್ ಅಂತ ಹೇಳ್ತೀವಿ. 2 ಟೈಪ್ಸ್ ಆಗಿ ಡಿವೈಡ್ ಮಾಡಿದ್ದೀವಿ. ಮೋನೋಸೈಟ್ಸ್ ಅಂತಲೇ ನ್ಯೂಕ್ಲಿಯಸ್ ಇಸ್ ಕಿಡ್ನಿ ಆರ್ ಬೀನ್ ಶೇಪ್ಡ್ ಅಂತಂದರೆ ಬೀನ್ ಶೇಪ್ಡ್ ಇರುತ್ತೆ ನ್ಯೂಕ್ಲಿಯಸ್ ಅಥವಾ ಕಿಡ್ನಿ ಶೇಪ್ಡ್ ನಾವು ನ್ಯೂಕ್ಲಿಯಸನ್ನು ನೋಡ್ತೀವಿ. WBCಲಿ ಲಾರ್ಜೆಸ್ಟ್ ನಂಬರ್ ಆಗಿ ಇರೋವಂಥದ್ದು ದಟ್ ಈಸ್ ಮೋನೋಸೈಟ್ಸ್. ಇದು ಫ್ಯಾಗೋಸೆಟಿಕ್ ಇನ್ ನೇಚರಲ್ಲಿ ಇರುತ್ತೆ. ಮೋನೋಸಿಟಿಕ್ಕು WBC ಜೊತೆ ಜಾಸ್ತಿ ರಿಯಾಕ್ಟ್ ಆಗಿ ಇದು ನ್ಯೂಟ್ರೋಫಿಲ್ ಜೊತೆ ಮಾತ್ರ ಜಸ್ಟ್ ಲೈಕ್ ನ್ಯೂಟ್ರೋಫಿಲ್ ಥರ ಇದು ಆ್ಯಕ್ಟ್ ಮಾಡುತ್ತೆ. ಕಮಿಂಗ್ ಟು ದ ಲಿಂಫೋಸೈಟ್ಸ್ ಅಂತಂದರೆ ದಿಸ್ ಆರ್ ಇನ್ ದ ಸ್ಪೆರಿಕಲ್ ಶೇಪ್ಡ್. ಓಕೆ, ಇದು ನಾನ್ ಫ್ಯಾಗೋಸಿಟಿಕ್. ಇದು ಆ್ಯಂಟಿಬಾಡೀಸನ್ನು ಸೆಕ್ರೀಟ್ ಮಾಡುತ್ತೆ. ಯಾಕಪ್ಪ ಅಂತಂದರೆ ಇನ್ಫೆಕ್ಷಿಯಸ್ ಏಜೆಂಟ್ ಅಂತಲೇ ನಮ್ಮ ಬಾಡಿಯಲ್ಲಿರುವಂಥ ಇನ್ಫೆಕ್ಷನ್ಸನ್ನು ಡೆಸ್ಟ್ರಾಯ್ ಮಾಡೋದಕ್ಕೆ. ದೀಸ್ ಆರ್ ಲಾಂಗೆಸ್ಟ್ ಲೀವ್ಡ್ ಸೆಲ್ ಅಂತಂದು ತುಂಬ ದಿನಗಳ ಕಾಲ ಇರುವಂಥ ಸೆಲ್ ಲಿಂಫೋಸೈಟ್ಸ್. ಲಿಂಫೋಸೈಟ್ಸಲ್ಲಿ ನಾವು 2 ಟೈಪ್ಸ್ ಆಫ್ ಲಿಂಫೋಸೈಟ್ಸನ್ನು ನೋಡ್ತೀವಿ. ಒಂದು ಬಿ ಲಿಂಫೋಸೈಟ್ಸ್, ಇನ್ನೊಂದು ಟಿ ಲಿಂಫೋಸೈಟ್ಸ್ ಅಂತ ನೋಡ್ತೀವಿ. ಬಿ ಲಿಂಫೋಸೈಟ್ಸ್ ಆ್ಯಂಡ್ ಟಿ ಲಿಂಫೋಸೈಟ್ಸ್. ಬಿ ಲಿಂಫೋಸೈಟ್ಸ್ ಆ್ಯಂಡ್ ಟಿ ಲಿಂಫೋಸೈಟ್ಸ್ ಆರ್ ದ 2 ಮೇಜರ್ ಟೈಪ್ಸ್. ಇದು ಇಮ್ಯೂನ್ ರೆಸ್ಪಾನ್ಸ್ಗೆ ರೆಸ್ಪಾನ್ಸಿಬಲ್ ಆಗಿರುತ್ತೆ. ಇಲ್ಲಿ ಬಿ ಲಿಂಫೋಸೈಟ್ಸ್ ಬೋನ್ ಮ್ಯಾರಿಯೋ ಹತ್ರ ಮೆಚ್ಯೂರ್ ಆಗುತ್ತೆ. ಟಿ ಲಿಂಫೋಸೈಟು ಥೈಮಸ್ ಗ್ಲ್ಯಾಂಡ್ ಹತ್ರ ಮೆಚ್ಯೂರ್ ಆಗುತ್ತೆ. ಅರ್ಥ ಆಯ್ತಾ? ಇದು ಇಂಪಾರ್ಟೆಂಟ್. Monocytes 12 to 15 mm. 12 to 15 mm in size. ಸೈಜಲ್ಲಿ 12 to 15 mm ಇರುತ್ತೆ. ಲಿಂಫೋಸೈಟ್ 6 to 10 mm in size ಇರುತ್ತೆ. ಮೋನೋಸೈಟ್ಸ್ ಕಿಡ್ನಿ ಶೇಪ್ಡ್ ಇರುತ್ತೆ. ಲಿಂಫೋಸೈಟ್ಸ್ ರೌಂಡ್ ಶೇಪ್ಡ್. ಮೋನೋಸೈಟ್ ಫ್ಯಾಗೋಸಿಟಿಕ್ ಆ್ಯಂಡ್ ವೆರಿ ಮೊಟೈಲ್. ದೆನ್ ಲಿಂಫೋಸೈಟ್ ನಾನ್ ಫ್ಯಾಗೋಸಿಟಿಕ್ ಆ್ಯಂಡ್ ದಿ ಸೆಕ್ರೆಟ್ ಆ್ಯಂಟಿಬಾಡಿ. Monocyte 6 to 8%, the lymphocyte 20 to 45%, monocytes 10 to 20 hours in blood ಇರುತ್ತೆ. ಆದರೆ ಲಿಂಫೋಸೈಟ್ಸ್ ಫ್ಯೂ ಡೇಸ್, ಸ್ವಲ್ಪ ದಿನ ಆದರೂ ಇರಬಹುದು, ಸ್ವಲ್ಪ ತಿಂಗಳಾದರೂ ಇರ್ಬೋದು, ಸ್ವಲ್ಪ ವರ್ಷಗಳ ಕಾಲ ನಮ್ಮ ಬಾಡಿ ಬ್ಲಡ್ಡಲ್ಲೇ ಇರಬಹುದು. ಅರ್ಥ ಆಯ್ತಾ? ನೆಕ್ಸ್ಟ್ ಟಾಪಿಕ್ ಈಸ್ ಥ್ರೋಂಬೋಸೈಟ್ಸ್. ಥ್ರೋಂಬೋಸೈಟ್ಸ್ ಅಂತ ಅಂದರೆ ದಟ್ ಈಸ್ ಪ್ಲೇಟ್ಲೆಟ್ಸ್ ಅಂತ ಅರ್ಥ. ಓಕೆನಾ? ಥ್ರೋಂಬೋಸೈಟ್ಸ್ ಅಂತ ಅಂದರೆ ಪ್ಲೇಟ್ಲೆಟ್ಸ್ ಆರ್ ಆಲ್ಸೋ ನೋನ್ ಆಸ್ ಥ್ರೋಂಬೋಸೈಟ್ಸ್ ಆರ್ ಸೆಲ್ ಫ್ರಾಗ್ಮೆಂಟ್ಸ್ ಪ್ರೊಡ್ಯೂಸ್ಡ್ ಬೈ ಮೆಗಾ ಕ್ಯಾರಿಯೋಟ್ಸ್. ಮೆಗಾ ಕ್ಯಾರಿಯೋಟ್ಸಲ್ಲಿ ಪ್ರೊಡ್ಯೂಸ್ಡ್ ಆಗುತ್ತೆ. ಮೆಗಾ ಕ್ಯಾರಿಯೋಟ್ಸ್ ಮೀನ್ಸ್ ಸ್ಪೆಷಲ್ ಸೆಲ್ ಇನ್ ದ ಬೋನ್ ಮ್ಯಾರೋ ಅಂತ ಅರ್ಥ. ಬ್ಲಡ್ ಪ್ಲೇಟ್ಲೆಟ್ಸ್ ಆರ್ ರೌಂಡ್ ಆರ್ ಓವಲ್ ಡಿಸ್ಕ್ ಲೈಕ್ ಬಾಡಿ ಅಂತ ಅಂದರೆ ಇದು ಓವಲ್ ಡಿಸ್ಕ್ ಲೈಕ್ ಟೈಪ್ ಇರುತ್ತೆ. ಅಂತ ಅಂದರೆ ನಾವು ಪ್ಲೇಟ್ಲೆಟ್ಸ್ ಯಾವ ಥರ ಇರುತ್ತೆ ಅಂತ ಹೇಳ್ಬೋದು. ನಾವು ಪ್ಲೇಟ್ಲೆಟ್ಸನ್ನು ಯಾವ ಥರ ಇರುತ್ತೆ ಅಂತ ಹೇಳ್ಬೋದು. ಹೌ ವಿ ಕ್ಯಾನ್ ಗೆಸ್ ಹೌ ದ ಪ್ಲೇಟ್ಲೆಟ್ಸ್ ಆರ್. ಪ್ಲೇಟ್ಲೆಟ್ಸ್ ಈ ಥರ ಇರುತ್ತೆ. ಓಕೆನಾ? ಈ ಥರ ನಾವು ಪ್ಲೇಟ್ಲೆಟ್ಸನ್ನು ಅಬ್ಸರ್ವ್ ಮಾಡ್ತೀವಿ. ಈ ಥರ ಇರುತ್ತೆ ಪ್ಲೇಟ್ಲೆಟ್ಸು. ಇದು ದೇ ಆರ್ ಕಲರ್ಲೆಸ್. ದೇ ಹ್ಯಾವ್ ಡೋಂಟ್ ಎನಿ ಕಲರ್ ಆ್ಯಂಡ್ they are colorless than both the red and white blood cells. ಸ್ಮಾಲರ್ ಇರುತ್ತೆ ಅಂತಲೇ ವೈಟ್ ಬ್ಲಡ್ ಸೆಲ್ RBC WBCಗಿಂತ ಸಣ್ಣದಾಗಿರುತ್ತೆ. ಬ್ಲಡ್ ನಾರ್ಮಲಿ ಕಂಟೈನ್ 1,50,000 to 3,50,000 mm³ ಪ್ಲೇಟ್ಲೆಟ್ಸ್ ಆಫ್ ಬ್ಲಡನ್ನು ಇದು ಏನು ಮಾಡುತ್ತೆ ಅಂತಂದರೆ ಇದು ನಾರ್ಮಲಿ ಕಂಟೈನ್ ಮಾಡುತ್ತೆ. ದೆನ್ platelets can release a variety of substance, most of which are involved in clotting of blood. Clotting of blood ಅಲ್ಲಿ platelets ಕೂಡ ಇನ್ವಾಲ್ವ್ಡ್ ಆಗಿರುತ್ತೆ. A reduction in their number can lead to clotting disorders. ಅಂತಂದರೆ ಅದು ಪ್ಲೇಟ್ಲೆಟ್ಸ್ ಏನಾದರೂ ನಮ್ಮ ಬಾಡಿಯಲ್ಲಿ ಕಡಿಮೆ ಆದರೆ ಲಾಸ್ ಆಫ್ ಬ್ಲಡ್ ಆಗುವಂಥ ಟೈಮಲ್ಲಿ ಇದು ಲಾಸ್ ಆಫ್ ಬ್ಲಡ್ ಆಗುತ್ತೆ. ಆಗ ನಾರ್ಮಲ್ ಲೈಫ್ ಸ್ಪ್ಯಾನ್ ಆಫ್ ಬ್ಲಡ್ ಪ್ಲೇಟ್ಲೆಟ್ ಈಸ್ ಅಬೌಟ್ ವೀಕ್. ಅಂತಂದರೆ ನಾರ್ಮಲ್ ಲೈಫ್ ಸ್ಪ್ಯಾನ್ ಎಷ್ಟು ಒಂದು ಬ್ಲಡ್ ಪ್ಲೇಟ್ಲೆಟ್ಸ್ದು ಅಂತಲೇ 1 ವಾರದ ಕಾಲವಾದರ ಒಂದು ಲೈಫ್ ಸ್ಪ್ಯಾನ್ ಅಂತಲೇ ಹೇಳ್ಬೋದು. ಮತ್ತು ಏನು ಮಾಡುತ್ತೆ ಇವೆಲ್ಲ ಏನು ಮಾಡ್ತವೆ? ಥ್ರೋಂಬೋಸಿಸ್ ಮತ್ತು ಹಿಮೋಸ್ಟಾಸಿಸ್ ಆ್ಯಂಡ್ ಇನ್ಫ್ಲಮೇಷನನ್ನು ಇದು ಇನ್ವಾಲ್ವ್ ಮಾಡುತ್ತೆ.
ಮತ್ತು ಇವೆಲ್ಲ ಡೆನ್ಸ್ ಟ್ಯೂಬ್ಯುಲಾರ್ ಸಿಸ್ಟಮ್ ಅಂತಲೇ ಸಿನಾನಿಮಸ್ ಟು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಫಾರ್ ಎಕ್ಸಾಂಪಲ್ ಮೈಟೋಕಾಂಡ್ರಿಯಾ ಆಗಿರ್ಬೋದು, ಆಟೋಫ್ಯಾಗೋಸೋಮ್ಸ್ ಆಗಿರ್ಬೋದು, ಎಂಡೋಸೋಮ್ಸ್, ಲೈಸೋಸೋಮ್, ಗಾಲ್ಗಿ ಬಾಡೀಸ್ ಆಗಿರ್ಬೋದು, ಇವೆಲ್ಲ ಕೂಡ. ನೆಕ್ಸ್ಟ್ ಒನ್ ಈಸ್ ಬ್ಲಡ್ ಗ್ರೂಪ್ಸ್. We know that grouping of blood is done on the basis of antigen RH factor. RH factor ಮತ್ತು ಆ್ಯಂಟಿಜನ್ ನಾವು ಏನು ಮಾಡ್ತೀವಿ, ಆ್ಯಂಟಿಜನ್ ಮತ್ತು RH ಫ್ಯಾಕ್ಟರನ್ನು ಇಟ್ಕೊಂಡು ಬ್ಲಡ್ಡನ್ನು ಗ್ರೂಪ್ ಮಾಡ್ತೀವಿ. ಇನ್ ದ ಬೋತ್ ದ ಕೇಸಸ್ ದ ಕ್ರೈಟೀರಿಯನ್ ಇಸ್ ದ ಪ್ರೆಸೆನ್ಸ್ ಆರ್ ಆಬ್ಸೆನ್ಸ್ ಆಫ್ ಸರ್ಟನ್ ಆ್ಯಂಟಿಜನ್ ಆನ್ ದ ಸರ್ಫೇಸ್ ಆಫ್ ಎರಿಥ್ರೋಸೈಟ್ಸ್. ಈ ಸೆಂಟೆನ್ಸ್ ಆಮೇಲೆ ನಿಮಗೆ ಅರ್ಥ ಆಗುತ್ತೆ ಓದ್ತಾ ಹೋಗ್ತಾ. Coming to the first one, blood grouping, that is ABO blood grouping. ABO blood grouping ಅಂತಂದರೆ ದಿಸ್ ಇಸ್ ಅ ಬ್ಲಡ್ ಗ್ರೂಪಿಂಗ್ ಕಾಲ್ಡ್ ABO ಕಾಲ್ಡ್ ಗ್ರೂಪಿಂಗ್. ಇದನ್ನು ಕಾರ್ಲ್ ಬರೀ ಲ್ಯಾಂಡ್ಸ್ಟೈನರ್ ಅಂತ ಕೊಟ್ಟಿದ್ದಾರೆ. ಕಾರ್ಲ್ ಲ್ಯಾಂಡ್ ಸ್ಟೈನರ್ ಡಿಸ್ಕವರ್ ಮಾಡ್ತಾರೆ. ದ ಪ್ರೆಸೆನ್ಸ್ ಆರ್ ಆಬ್ಸೆನ್ಸ್ ಆಫ್ ಆ್ಯಂಟಿಜನ್ ಎ ಆ್ಯಂಡ್ ಆರ್ ಆ್ಯಂಟಿಜನ್ ಬಿ, ಆ್ಯಂಟಿಜನ್ ಎ ಅಥವಾ ಆ್ಯಂಟಿಜನ್ ಬಿ RBC ಸರ್ಫೇಸಲ್ಲಿ ಪ್ರೆಸೆನ್ಸ್ ಅಥವಾ ಆಬ್ಸೆಂಟ್ ಇದ್ದರೆ, ಪ್ಲಾಸ್ಮಾ ಆಫ್ ಡಿಫ್ರೆಂಟ್ ಇಂಡಿವಿಜುವಲ್ ಆಸ್ 1 and or 2 ಡಿಫ್ರೆಂಟ್ ಆ್ಯಂಟಿಬಾಡೀಸ್. ಪ್ಲಾಸ್ಮಾ ಆಫ್ ಡಿಫ್ರೆಂಟ್ ಇಂಡಿವಿಜುವಲ್, ಬೇರೆ ಇಂಡಿವಿಜುವಲ್ನ ಪ್ಲಾಸ್ಮಾ ಒಂದಕ್ಕಿಂತ ಜಾಸ್ತಿ ಆ್ಯಂಟಿಬಾಡೀಸನ್ನು ಪ್ರೊಡ್ಯೂಸ್ ಮಾಡುತ್ತೆ ಇನ್ ರೆಸ್ಪಾನ್ಸ್ ಟು ದ ಆ್ಯಂಟಿಜನ್. The next one, blood groups are very important for consideration during blood transfusion. ಅಂತಂದರೆ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಆಗುವಂಥ ಟೈಮಲ್ಲಿ ಬ್ಲಡ್ ಗ್ರೂಪ್ ಅನ್ನೋದು ತುಂಬ ಇಂಪಾರ್ಟೆಂಟ್. Coming to the first topic, agglutination. Agglutination means coagulation of blood. ಅಂತಂದರೆ ಬ್ಲಡ್ coagulation ಆಗೋದು. Transfusion of mismatched blood group leads to coagulation of blood cell which is fatal for an individual. ಅಂತ ಅಂದರೆ ಇವಾಗ ಏನೋ ಒಂದು ಬ್ಲಡ್ ಟ್ರಾನ್ಸ್ಫ್ಯೂಸ್ ಆಗಬೇಕು ಅಂತಲೇ ಮಿಸ್ಮ್ಯಾಚ್ಡ್ ಬ್ಲಡ್ ಗ್ರೂಪ್ ಅಂತಂದರೆ, ಈಗ ಒಂದು AB ಬ್ಲಡ್ ಗ್ರೂಪ್ ಇದೆ, ಇನ್ನೊಂದು O ಬ್ಲಡ್ ಗ್ರೂಪ್ ಇದೆ ಅಂತಲೇ ಮಿಸ್ಮ್ಯಾಚ್ಡ್ ಬ್ಲಡ್ ಗ್ರೂಪನ್ನು ಟ್ರಾನ್ಸ್ಫ್ಯೂಸ್ ಮಾಡಬೇಕಂತ ಅಂದರೆ ಆ ಒಂದು ಟೈಮಲ್ಲಿ ಕೋಆಗುಲೇಷನ್ ಆಫ್ ಬ್ಲಡ್ ಆಗುತ್ತೆ. ಅದು ಫ್ಯಾಟಲ್ಗೆ ಮಾತ್ರ. ಕಮಿಂಗ್ ಟು ದ ಯೂನಿವರ್ಸಲ್ ಡೋನಾರ್ಸ್. ಯೂನಿವರ್ಸಲ್ ಡೋನಾರ್ಸ್ ಅಂತಂದರೆ ಬ್ಲಡ್ ಗ್ರೂಪ್ O ಇಂಡಿವಿಜುವಲ್ ಆರ್ ಕಾರ್ಡ್ ಅಂತಲೇ O ಬ್ಲಡ್ ಗ್ರೂಪ್ ಅವ್ರಿಗೆ ನಾವು ಯೂನಿವರ್ಸಲ್ ಡೋನಾರ್ಸ್ ಅಂತ ಹೇಳಿ ಕರಿತೀವಿ. ಇವರು ಯಾವ ಒಂದು ಪರ್ಸನ್ಗೆ ಯಾವುದೇ ಒಂದು ಬ್ಲಡ್ ಆಗಿರಲಿ ಅಂತ, ಅದು A ಬ್ಲಡ್ ಗ್ರೂಪ್ ಆಗಿರಲಿ, AB ಬ್ಲಡ್ ಗ್ರೂಪ್ ಆಗಿರಲಿ, B ಬ್ಲಡ್ ಗ್ರೂಪ್ ಆಗಿರಲಿ, ಅವರಿಗೆ ಇವರು ಬ್ಲಡ್ಡನ್ನು ಡೊನೇಟ್ ಮಾಡಬಹುದು. ದಿಸ್ ಈಸ್ ಬಿಕಾಸ್ ಬ್ಲಡ್ ಆಫ್ O ಗ್ರೂಪ್ ಡಸ್ ನಾಟ್ ಹ್ಯಾವ್ ಎನಿ ಆ್ಯಂಟಿಜನ್. ಯಾಕೆ ಎಲ್ಲರಿಗೂ ಇವರು ಏನು ಡೊನೇಟ್ ಮಾಡ್ಬೋದು ಅಂತಂದರೆ, ಈ O ಬ್ಲಡ್ ಗ್ರೂಪಲ್ಲಿ ಇವರ ಬ್ಲಡ್ಡಲ್ಲಿ ಯಾವುದೇ ಆದಂಥ ಆ್ಯಂಟಿಜನ್ ಇರೋದಿಲ್ಲ ಅವರ ಬಾಡಿಯಲ್ಲಿರುವಂಥ ಆ್ಯಂಟಿಬಾಡೀಸ್ಗೆ ರಿಯಾಕ್ಟ್ ಆಗೋದಕ್ಕೆ. ಓಕೆನಾ? ಈಗ ನಮ್ಮಲ್ಲಿ ಯಾವುದೋ ಒಂದು AB ಬ್ಲಡ್ ಗ್ರೂಪ್ ಇದೆ ಅಂತ ಅಂದರೆ ನಾವು ಇದು B ಅವ್ರಿಗೆ ಕೊಡೋದಕ್ಕಾಗೋದಿಲ್ಲ ಅಂತ ಅಂದ್ಕೊಳ್ಳಿ. ಯಾಕೆ? ನಮ್ಮಲ್ಲಿ ಆ್ಯಂಟಿಜನ್ ಪ್ರೆಸೆಂಟ್ ಇರುತ್ತೆ, ಅವರ ಬಾಡಿಗೆ ಹೋಗಿ ಆ್ಯಂಟಿಬಾಡೀಸ್ ಜೊತೆ ರಿಯಾಕ್ಟ್ ಆಗುತ್ತೆ. ಆದ್ದರಿಂದ O ಪಾಸಿಟಿವ್ ಇರೋರು ಬೇರೆಯವ್ರಿಗೆ ಕೊಡಬಹುದು ಅಂತ ಅಂದರೆ ನಮ್ಮ ಬಾಡಿಯಲ್ಲಿ ಯಾವುದೇ ರೀತಿಯಾದಂಥ ಆ್ಯಂಟಿಜನ್ಸ್ ಇರೋದಿಲ್ಲ, ಅವರ ಬಾಡಿಗೆ ಆ್ಯಂಟಿಬಾಡೀಸ್ ಜೊತೆ ರಿಯಾಕ್ಟ್ ಕೂಡ ಆಗೋದಿಲ್ಲ. ಕಮಿಂಗ್ ಟು ದ ಯೂನಿವರ್ಸಲ್ ಅಕ್ಸೆಪ್ಟರ್. ಯೂನಿವರ್ಸಲ್ ಅಕ್ಸೆಪ್ಟರ್ ಅಂತಲೇ AB ಬ್ಲಡ್ ಗ್ರೂಪ್ ಇಸ್ ಕಾಲ್ಡ್ ಯೂನಿವರ್ಸಲ್ ಅಕ್ಸೆಪ್ಟರ್ ಅಂತಲೇ AB ಬ್ಲಡ್ ಗ್ರೂಪ್ ಅವನ್ನ ನಾವು ಯೂನಿವರ್ಸಲ್ ಅಕ್ಸೆಪ್ಟರ್ ಅಂತ ಕರಿತೀವಿ. ಇಟ್ ಕ್ಯಾನ್ ಟೇಕ್ ಬ್ಲಡ್ ಆಫ್ ಎನಿ ಗ್ರೂಪ್ ಅಂತಂದರೆ ಇವರು ಯಾವುದೇ ಒಂದು ಬ್ಲಡ್ ಗ್ರೂಪಿಂದನೂ ಇವರು ಬ್ಲಡ್ಡನ್ನು ತಗೋಬೋದು. A ಇಂದ ತಗೋಬಹುದು, B ಇಂದ ತಗೋಬೋದು, AB ಇಂದ ತಗೋಬೋದು, O ಇಂದ ತಗೋಬೋದು. ಯಾಕಂತ ಅಂದರೆ ಅದರಲ್ಲಿ O ಇಂದ AB ಯಾವುದೇ ರೀತಿಯಾದಂತಹ ಆ್ಯಂಟಿಬಾಡಿ ಇರೋದಿಲ್ಲ. ಯಾಕೆ ಅಂತಂದರೆ ಡೋನರ್ಸಲ್ಲಿ ಇರುವಂಥ ಆ್ಯಂಟಿಜನ್ಸ್ಗೆ ರಿಯಾಕ್ಟ್ ಆಗೋದಕ್ಕೆ. ಅರ್ಥ ಆಯ್ತಾ? ಕಮಿಂಗ್ ಟು ದ AB, ಇದು A ಬ್ಲಡ್ ಗ್ರೂಪ್. ಎಸ್, ಲುಕ್ ಹಿಯರ್, ಬ್ಲಡ್ ಟೈಪ್ A ಅಂತಂದರೆ ಇದರಲ್ಲಿ ಎರಿಥ್ರೋಸೈಟ್ಸೇ ಇರುತ್ತೆ. B ಬ್ಲಡ್ ಗ್ರೂಪಲ್ಲಿ B ಎರಿಥ್ರೋಸೈಟ್, AB ಬ್ಲಡ್ ಗ್ರೂಪ್ AB ಎರಿಥ್ರೋಸೈಟ್, O ಬ್ಲಡ್ ಗ್ರೂಪಲ್ಲಿ O ಎರಿಥ್ರೋಸೈಟ್ಸ್. ಕಮಿಂಗ್ ಟು ದ ಆ್ಯಂಟಿಬಾಡಿ, A ಅಲ್ಲಿ ಆ್ಯಂಟಿಬಾಡಿ B ಇರುತ್ತೆ, B ಅಲ್ಲಿ ಆ್ಯಂಟಿಬಾಡಿ A ಇರುತ್ತೆ, AB ಅಲ್ಲಿ ಯಾವುದೇ ರೀತಿಯಂಥ ಆ್ಯಂಟಿಬಾಡೀಸ್ ಇರೋದಿಲ್ಲ, O ಅಲ್ಲಿ AB 2 ಆ್ಯಂಟಿಬಾಡೀಸ್ ಪ್ರೆಸೆಂಟ್ ಇರುತ್ತೆ.
ಎ ಬ್ಲಡ್ ಗ್ರೂಪಲ್ಲಿ ಆ್ಯಂಟಿಜನ್ ಎ, ಬಿ ಬ್ಲಡ್ ಗ್ರೂಪಲ್ಲಿ ಆ್ಯಂಟಿಜನ್ ಬಿ, ಬಿ ಬ್ಲಡ್ ಗ್ರೂಪಲ್ಲಿ ಎ ಆ್ಯಂಡ್ ಬಿ ಆ್ಯಂಟಿಜನ್, ಓ ಬ್ಲಡ್ ಗ್ರೂಪಲ್ಲಿ ಯಾವುದೇ ರೀತಿಯಾದಂಥ ಆ್ಯಂಟಿಜನ್ ಇರೋದಿಲ್ಲ. ಆದ್ದರಿಂದ ಎಲ್ಲದಕ್ಕೂ ಇವರು ಡೊನೇಟ್ ಮಾಡ್ಬೋದು. ಮತ್ತು ಎ ಬಿಯಲ್ಲಿ ಯಾವುದೇ ರೀತಿಯಾದಂಥ ಆ್ಯಂಟಿಬಾಡೀಸ್ ಇಲ್ಲ, ಅದಕ್ಕೆ ಎಲ್ಲ ಬ್ಲಡ್ ಗ್ರೂಪು ಎ ಬಿಗೆ ಡೊನೇಟ್ ಮಾಡ್ಬೋದು. ಯಾಕಂತಂದರೆ ಇವರ ಆ್ಯಂಟಿಜನ್ ಇವರ ಆ್ಯಂಟಿಬಾಡೀಸ್ಗೆ ರಿಯಾಕ್ಟ್ ಆಗೋದಿಲ್ಲ. ಅರ್ಥ ಆಯಿತಾ? ಕಮಿಂಗ್ ಟು ದ RH ಗ್ರೂಪಿಂಗ್. RH ಆ್ಯಂಟಿಜನ್ ಇಸ್ ಅ ಪ್ರೋಟೀನ್ ಡಿಸ್ಕವರ್ಡ್ ಬೈ ರೀಸಸ್ ಮಂಕಿ. ಅಂತಂದರೆ ರೀಸಸ್ ಮಂಕಿಯನ್ನು ಪ್ರೋಟೀನನ್ನು RH ಆ್ಯಂಟಿಜನ್ ಅಂತ ಹೇಳಿ ಕರಿತೀವಿ. RH ಆ್ಯಂಟಿಜನ್ನು ಹ್ಯೂಮನ್ ಬೀಯಿಂಗ್ಸಲ್ಲಿ ಪ್ರೆಸೆಂಟ್ ಇರುತ್ತೆ. RH ಪಾಸಿಟಿವ್ ಇಂಡಿವಿಜುವಲ್ ಅಂತಲೇ ಅಬೌಟ್ 80% ಆಫ್ ಹ್ಯೂಮನ್ ಏನಿರ್ತಾರೆ ಅವ್ರಿಗೆ RH ಆ್ಯಂಟಿಜನ್ ಇರುತ್ತೆ. ಓನ್ಲಿ ಅಬೌಟ್ 80% ಹ್ಯೂಮನ್ ಬೀಯಿಂಗ್ಸ್ಗೆ ಮಾತ್ರ RH ಆ್ಯಂಟಿಜನ್ ಇರುತ್ತೆ. ಅದನ್ನು RH ಪಾಸಿಟಿವ್ ಅಂತ ಹೇಳಿ ನಾವು ಕರಿತೀವಿ. ಕಮಿಂಗ್ ಟು ದ RH ನೆಗೆಟಿವ್ ಇಂಡಿವಿಜುವಲ್. RH ನೆಗೆಟಿವ್ ಅಂತಂದರೆ RH ಇಲ್ಲದೆ ಇರೋರು 20% ಮಾತ್ರ ಇದ್ದಾರೆ. ದಟ್ ಈಸ್ ಲ್ಯಾಕ್. ಇವರು ಆ್ಯಂಟಿಜನನ್ನು ಲ್ಯಾಕ್ ಮಾಡ್ಕೊಂಡಿರ್ತಾರೆ. ಈಸ್ ಕಾಲ್ಡ್ RH ನೆಗೆಟಿವಿಟಿ. In RH positive blood is transfused into RH negative individuals. Specific RH antibodies are formed in the blood of the recipient. Coming to the role of RH during pregnancy. During pregnancy, the first case, what happens when RH negativity mother bears RH negativity fetus, in there is no complication during pregnancy, as mother and fetus do not bear RH factor. During first pregnancy, RH negative fetus, RH negative ಇರುವಂಥ ಫೀಟಸ್ಸು ಮದರಲ್ಲಿ ಯಾವುದೇ ಒಂದು RH ನೆಗೆಟಿವ್ ಇದ್ದು ಮಗುವಲ್ಲಿ ಯಾವುದೇ ರೀತಿಯಾದ RH ನೆಗೆಟಿವ್ ಇದ್ದರೆ ಡ್ಯೂರಿಂಗ್ ಆಪರೇಷನ್ ದೇರ್ ಇಸ್ ನೋ RH factor bear. Then number case 2, in the case 2 what happens when RH negativity woman bear a RH positive fetus, means mother have RH negative ಅಂತಂದರೆ ಪ್ರೆಗ್ನೆಂಟ್ ಇರುವಂಥ ಮದರ್ಗೆ RH ನೆಗೆಟಿವ್ ಇದ್ದು ಹೊಟ್ಟೆ ಒಳಗಡೆ ಇರುವಂಥ RH ಪಾಸಿಟಿವ್ ಮಗುಗಿದ್ರೆ, for the first time normally there are no complication between mother and of child. There is no complication in the stomach. At the time of delivery of the first child, the fetal blood comes in contact. During pregnancy, during operation, RH positive ಇರುವಂತಹ ಅಮ್ಮನ blood in the stomach, what happen, we can consider here RH negative is positive of mother, that during operation the RH negativity comes with RH positive. During that we can with contact with the mother's blood and anti-RH antibodies are formed by the mother's blood. In the mother blood anti-RH antibodies are formed. That's why these antibodies remain in the blood of for a mother for a long period. ಅಂತಂದರೆ ತುಂಬ ದಿವಸಗಳ ಕಾಲ ಸೆಕೆಂಡ್ ಪ್ರೆಗ್ನೆನ್ಸಿ ಆಗುವಂಥ ಟೈಮ್ವರೆಗೂ ಮದರ್ಸ್ ಬ್ಲಡ್ ಏನು ಮಗು ಬ್ಲಡ್ಡು ಹೊಟ್ಟೆ ಒಳಗಡೆ ಹಾಗೆ ಇರುತ್ತೆ. ದೀಸ್ ಆ್ಯಂಟಿಬಾಡಿ ರಿಮೈನ್ ಇನ್ ದ ಬ್ಲಡ್ ಫಾರ್ ಎ ಲಾಂಗ್ ಪೀರಿಯಡ್ ಡ್ಯೂರಿಂಗ್ ಸೆಕೆಂಡ್ ಪ್ರೆಗ್ನೆನ್ಸಿ. ಡ್ಯೂರಿಂಗ್ ಸೆಕೆಂಡ್ ಪ್ರೆಗ್ನೆನ್ಸಿ ಆಗುವಂಥ ಟೈಮಲ್ಲಿ, ಎರಡನೇ ಪ್ರೆಗ್ನೆಂಟ್ ಆಗುವಂಥ ಟೈಮಲ್ಲಿ RH ಪಾಸಿಟಿವ್ ಮತ್ತು RH ಆ್ಯಂಟಿಬಾಡಿ ನೆಗೆಟಿವ್ ಇದ್ದಾಗ ಫ್ರಮ್ ದ ಮದರ್ಸ್ ಬ್ಲಡ್ ಏನಾಗುತ್ತೆ, ಫೀಟಲ್ ಮಗು ಒಳಗಡೆ ಬಂದು RBC ಡೆಸ್ಟ್ರಾಯ್ ಆಗಿ ಮಗುಗೆ ಜಾಂಡೀಸ್ ಬರುತ್ತೆ ಮತ್ತು ಅನಿಮಿಯಾ ಬರುತ್ತೆ ಫಾರ್ ದ ಹೊಸ ಮಗುಗೆ. ಸಚ್ ಕಂಡೀಷನ್ ಇಸ್ ಡಿಸ್ಕ್ರೈಬ್ಡ್ ಬೈ ಎರಿಥ್ರೋಬ್ಲಾಸ್ಟೋಸಿಸ್ ಫೀಟಾಲಿಸ್. ಸಚ್ ಕಂಡೀಷನ್ ಇಸ್ ಕಾಲ್ಡ್ ಎರಿಥ್ರೋಬ್ಲಾಸ್ಟೋಸಿಸ್ ಫೀಟಾಲಿಸ್ ಅಂತ ಕರಿತೀವಿ. ಸೊ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಆಫ್ RH ನೆಗೆಟಿವ್ ಮದರ್, ಪ್ರೆಗ್ನೆಂಟ್ ಆಗುವಂಥ ಟೈಮಲ್ಲಿ ಮಗುಗೆ ಜಾಂಡೀಸ್ ಬರಬಾರ್ದು ಅಂತ ಹೇಳಬೇಕಂತಂದರೆ ನಾವು ಇಂಜೆಕ್ಷನನ್ನು ಕೊಡಿಸ್ಬೇಕು, ದಟ್ ಈಸ್ anti-RH ಆ್ಯಂಟಿಬಾಡಿ. ಆಗ ಏನಾಗುತ್ತೆ, the chances of normal and healthy pregnancy are less. Why? Because during this condition the normal delivery is not happens, only scissoring is happen. In most of such cases the fetus dies before full development. ಅಂತಂದರೆ ಆ ಒಂದು ಟೈಮಲ್ಲಿ ಏನಾಗುತ್ತೆ, ಆಗ ಆ ರಕ್ತ ಬಂದಾಗ ಜಾಂಡೀಸ್ ಜಾಸ್ತಿ ಆದರೆ ಹೊಟ್ಟೆ ಒಳಗಡೆ ಏನಾಗುತ್ತೆ, in most of such cases the fetus die before full development. ಫುಲ್ ಡೆವಲಪ್ಮೆಂಟ್ ಆದಮೇಲೆ ಮಗು ಹೊಟ್ಟೆ ಒಳಗಡೆ ಸತ್ತೋಗುತ್ತೆ. ಇನ್ ಸಬ್ಸಿಕ್ವೆಂಟ್ ಪ್ರೆಗ್ನೆನ್ಸಿ ವೇರ್ ಮದರ್ ಇಸ್ RH ನೆಗೆಟಿವ್ ಆ್ಯಂಡ್ ಫಾದರ್ ಇಸ್ RH ಪಾಸಿಟಿವ್. ಇವಾಗ ಹುಟ್ಟಿರುವಂಥ ಮಗುಗೆ ಅಮ್ಮನಿಗೆ RH ನೆಗೆಟಿವ್ ಇದ್ದು
ಗಂಡನಿಗೆ RH ಪಾಸಿಟಿವ್ ಇದ್ದರೆ ಆಗ ಏನಾಗುತ್ತೆ, ಅವರ ಇಬ್ಬರ ಮಧ್ಯೆ ಒಂದು ಮೆಡಿಕೇಷನ್ ಆಗುತ್ತೆ. ದಟ್ ವೆರಿ ಬಿಗಿನಿಂಗ್ ದ ಪ್ರೆಗ್ನೆನ್ಸಿ ಸೇವ್ ಟು ದ ಫೀಟಸ್. ಆಗ ಇಬ್ಬರು ಅಂತಂದರೆ ಮದರ್ ಆ್ಯಂಡ್ ಫಾದರ್ ಅಂತಂದರೆ ಆ ಒಂದು ಅಮ್ಮ ಮತ್ತು ಅದರ ಹಸ್ಬೆಂಡ್ ಏನಿರ್ತಾರೆ ಅವ್ರದ್ದು ಇಬ್ಬರದು ಪಾಸಿಟಿವ್ ನೆಗೆಟಿವ್ ಇದ್ದರೆ ಮಗು ಆಗುತ್ತೆ. ಅದರ್ವೈಸ್ ದ ಫೀಟಸ್ ಇಸ್ ನಾಟ್ ಕಮ್. This is the erythroblastosis fetalis. See the picture here. Here what you have seen the picture. In RH positive baby is born, then there will be marked reduction in red blood cells called anemia. In RH ಪಾಸಿಟಿವ್ ಬೇಬಿ ಏನಿರುತ್ತೆ, RH ಪಾಸಿಟಿವ್ ಇರುವಂಥ ಬೇಬಿ, ಇಲ್ಲಿ ನೀವು ನೋಡ್ಬೋದು RH ಪಾಸಿಟಿವ್ ಕಾಣಿಸ್ತಾ ಇದೆ ಇಲ್ಲಿ ಬೇಬಿಲಿ. ಆ ಒಂದು RH ಪಾಸಿಟಿವ್ ಬೇಬಿ ಮಾರ್ಕ್ ಮಾಡಿದೆ ರಿಡಕ್ಷನ್ ಇನ್ ಬ್ಲಡ್ ಸೆಲ್ಸಲ್ಲಿ ರಿಡಕ್ಷನ್ ಆಗಿ ಅನೀಮಿಯಾ ಕಾಸ್ ಆಗುತ್ತೆ. ಅದರ್ ಸಿಂಪ್ಟಮ್ಸ್ ಆರ್ ಜಾಂಡೀಸ್ ಆಗಿರ್ಬೋದು, ಆ ರಕ್ತ ಜಾಂಡೀಸ್ ಆಗಿರ್ಬೋದು, ಮಗು ವೀಕ್ ಆಗಬಹುದು. ಓಕೆನಾ. ಸಿವೇರ್ ಅನಿಮಿಯಾ ಕ್ಯಾನ್ ಲೀಡ್ ಟು ಹಾರ್ಟ್ ಫೇಲ್ಯೂರ್ ಅಂತಂದರೆ ಅನಿಮಿಯಾ ಜಾಸ್ತಿ ಆದಾಗ ಹಾರ್ಟ್ ಫೇಲ್ಯೂರ್ ಆಗ್ಬೋದು ಅಥವಾ ಡೆತ್ ಆಗ್ಬೋದು ಫಾರ್ ಚೈಲ್ಡ್. ಆ ಒಂದು ಕಂಡೀಷನನ್ನು ಎರಿಥ್ರೋಬ್ಲಾಸ್ಟಾಸಿಸ್ ಅಂತ ಹೇಳಿ ಕರಿತೀವಿ. ಇಫ್ RH ಪಾಸಿಟಿವ್ ಫಾದರ್ ಆ್ಯಂಡ್ RH ನೆಗೆಟಿವ್ ಮದರ್ ಕಾನ್ಸೇವ್ ಆ್ಯಂಡ್ RH ಪಾಸಿಟಿವ್ ಬೇಬಿ. ಇಲ್ಲಿ RH ಪಾಸಿಟಿವ್ ಗಂಡನಿಗೆ ಪಾಸಿಟಿವ್ ಬ್ಲಡ್ ಇದ್ದು RH ಪಾಸಿಟಿವ್ ಇದ್ದು ಅಮ್ಮನಿಗೆ RH ನೆಗೆಟಿವ್ ಇದ್ದರೆ ಮಗು ಫಸ್ಟ್ ಪ್ರೆಗ್ನೆನ್ಸಿಲಿ ಮಗು RH ಪಾಸಿಟಿವೇ ಆಗುತ್ತೆ. RH ಪಾಸಿಟಿವ್ ಮಗು ಅಪ್ಪ ಇದ್ದು RH ನೆಗೆಟಿವ್ ಅಮ್ಮ ಇದ್ದರೆ ಮಗು RH ಪಾಸಿಟಿವ್ ಆಗುತ್ತೆ. ಅರ್ಥ ಆಯ್ತಾ? ಈಗ ಅರ್ಥ ಆಗಿಲ್ವ ನೋಡಿ ಇನ್ನೊಂದ್ಸತಿ. ಫಾದರ್ಗೆ RH ಪಾಸಿಟಿವ್ ಇದೆ, ಮದರ್ಗೆ RH ನೆಗೆಟಿವ್ ಇದೆ. ಆ ಒಂದು ಟೈಮಲ್ಲಿ ಬೇಬಿ RH ಪಾಸಿಟಿವೇ ಆಗುತ್ತೆ. ಅರ್ಥ ಆಯ್ತಾ? ದಿಸ್ ಈಸ್ ದ ಥಿಂಗ್. You can see the second pregnancy. In the second pregnancy, RH positive baby. RH positive baby ಇಲ್ಲಿ ನೀವು ನೋಡ್ತಾ ಇದ್ದೀರಾ ಪಾಸಿಟಿವು. ಈ ಒಂದು ಟೈಮಲ್ಲಿ RH ಪಾಸಿಟಿವ್ ಬೇಬಿ ಏನಾಗುತ್ತೆ, ಇಲ್ಲಿ ನೀವು ಬರೀ ಪಾಸಿಟಿವನ್ನು ಅಬ್ಸರ್ವ್ ಮಾಡಿ. RH ಪಾಸಿಟಿವ್ ಬೇಬಿ ಏನಾಗುತ್ತೆ, ಆ್ಯಂಟಿಬಾಡೀಸ್ ಫ್ರಮ್ ದ ಮದರ್ ಸಿಸ್ಟಮ್ನ RH ಏನು ಮಾಡುತ್ತೆ, ಇದು ಪ್ಲಾಸೆಂಟಾಗೆ ಕ್ರಾಸ್ ಮಾಡಿ ಇದು ಬ್ಲಡ್ ಸ್ಟ್ರೀಮ್ ಆಫ್ ದ ಬೇಬಿಗೆ ಎಂಟರ್ ಆಗಿ ಇದು ರೆಡ್ ಬ್ಲಡ್ ಸೆಲ್ಸ್ ಅಂತಾರೆ RBCಯನ್ನು ಕಿಲ್ ಮಾಡುತ್ತೆ. ಇಫ್ ಪ್ರಾಪರ್ ಆ್ಯಂಡ್ ಟೈಮ್ಲಿ ಮೆಡಿಕೇಷನ್ ಇಸ್ ನಾಟ್ ಟೇಕನ್ ದೆನ್ ದ ಡೆವಲಪ್ಮೆಂಟ್ ಮೇ ಬಿ. ಆವಾಗ ನಾವು ಪ್ರಾಪರಾಗಿ ಯಾವುದೇ ರೀತಿಯಾದಂತಹ ಮೆಡಿಕೇಷನ್ ತಗೊಳ್ಳಿಲ್ಲ ಅಂತಂದರೆ ಹೊಟ್ಟೆ ಒಳಗಡೆನೆ ಮಗು ಸತ್ತು ಹೋಗುತ್ತೆ ಅಂತ ಹೇಳ್ಬೋದು. ಇಲ್ಲಿ ನೀವು ರೆಡ್ ಕಲರ್ ನೋಡಬಹುದು, ಇಲ್ಲಿ ಆ್ಯಂಟಿಬಾಡೀಸ್ ಅದು. ಓಕೆನಾ. ಆಫ್ಟರ್ ಆ್ಯಂಟಿಬಾಡೀಸ್ ನೆಕ್ಸ್ಟ್ ದ ಮದರ್ಸ್ ಫಸ್ಟ್ ಪ್ರೆಗ್ನೆನ್ಸಿ ವಿತ್ ಆನ್ RH ಪಾಸಿಟಿವ್ ಚೈಲ್ಡ್. RH ಪಾಸಿಟಿವ್ ಚೈಲ್ಡ್ ಜೊತೆ ಏನಾಗುತ್ತೆ, ಫಸ್ಟ್ ಪ್ರೆಗ್ನೆನ್ಸಿ ಆಗುತ್ತೆ. ಇದು ಯಾವುದೇ ರೀತಿಯಂಥ ಪ್ರಾಬ್ಲಮ್ ಆಗೋದಿಲ್ಲ. ಯಾಕೆ ಅಂತ ಅಂದರೆ ಇಟ್ ಈಸ್ ಬಿಕಾಸ್ ಹರ್ ಬ್ಲಡ್ ಸರ್ಕ್ಯುಲೇಷನ್ ಇಸ್ ಸೆಪರೇಟ್. ಆಗ ರಕ್ತ ಏನಾಗುತ್ತೆ, ಸರ್ಕ್ಯುಲೇಟ್ ಆಗುತ್ತೆ, ಬೇರೆ ಆಗೋಗೋ ಬೇಬಿಯಿಂದ ದೂರ ಹೊರಟೋಗುತ್ತೆ ಆ ಒಂದು ಬ್ಲಡ್. ಅರ್ಥ ಆಯ್ತಾ ಮಕ್ಕಳೇ? Then RH positive blood cells from the baby enter the mother's bloodstream. The mother's immune system recognizes these cells are foreign bodies and develops anti-RH antibodies. ಆಗ ಏನಾಗುತ್ತೆ, RH ಪಾಸಿಟಿವ್ ಬ್ಲಡ್ ಫ್ರಮ್ ದ ಬೇಬಿ ಇದು ಮದರ್ಸ್ ಬ್ಲಡ್ ಸ್ಟ್ರೀಮ್ಗೆ ಪಾಸ್ ಆಗುತ್ತೆ. ಆಗ ಪಾಸ್ ಆಗುವಂಥ ಟೈಮಲ್ಲಿ ಏನಾಗುತ್ತೆ, ಇಮ್ಯೂನ್ ಸಿಸ್ಟಮನ್ನು ರೆಕಗ್ನೈಸ್ ಮಾಡಿ ಈ ಸೆಲ್ ಫಾರಿನ್ ಬಾಡೀಸನ್ನು RH ಬಾಡಿಯಾಗಿ ಡೆವಲಪ್ ಮಾಡುತ್ತೆ. ಆಗ RH ಪಾಸಿಟಿವ್ ಬ್ಲಡ್ ಸೆಲ್ಸ್ ಏನು ಮಾಡುತ್ತೆ ಫ್ರಮ್ ದ ಬೇಬಿ ಇದು ಬಾಡಿಗೆ ಎಂಟರ್ ಆಗುತ್ತೆ ಇನ್ ದ ಫಾಲೋಯಿಂಗ್ 3 ಕೇಸಸ್ ಅಟ್ ಬರ್ತ್ ಆರ್ ಆಫ್ಟರ್ ಎನಿ ಅಬ್ಸಾರ್ಪ್ಷನ್ ಆಫ್ ಮಿಸ್ಕ್ಯಾರಿಯೇಜ್. ಅರ್ಥ ಆಯ್ತಾ? Let's stop our class here. In the next class we will come in with the coagulation of blood. Thank you for watching. You can see the video twice or thrice for understanding. Okay, thank you. Bye bye.